ಮೊದಲು ಎಲ್ಲರೂ ಮೂಢನಂಬಿಕೆಲಿ ಹೊರಗೆ ಬರಬೇಕು. ಯಾರನ್ನ ಸ್ವಾಮೀಜಿಗಳು ನಿಮ್ಮ ಮುಂದೆ ಮ್ಯಾಜಿಕ್ ಮಾಡಕ್ಕೆ ನಿಂತ್ರಂದ್ರ ಫಸ್ಟ್ ಅವ್ರನ್ನ ಪ್ರಶ್ನೆ ಮಾಡ್ರಿ. ಮುಂದಕ್ಕೆ ಎಮ್ಮೆಲಿ ನೀನು ಆಯ್ತಿದ್ದು ಮೊಮ್ಮಗನೇ, ನನ್ನ ಮಾತು ಸುಳ್ಳಾಗೋದಿಲ್ಲ. ನೋಡು ಕೈಯಾಗ ಏನೇನು ಆತಾನ, ಏನಿಲ್ಲ. ಈಗ ನೋಡು ಬಂಗಾರ ಚೇನೆ ತೆಗಿತು ನೋಡು. ನೋಡ್ರಿ ಕಲಿಯುಗದಾಗ ನನ್ನಂತ ಪವಾಡ ಪುರುಷನ್ ನೋಡ್ರಿ ಇಲ್ಲೇನ ಸ್ವಾಮೀಜಿ, ನಿನ್ನಂತ ಪವಾಡ ಪುರುಷರು ಎಲ್ಲಿಲ್ಲ ಬಿಡು. ಒಮ್ಮೆದೆಮ್ಮೆಲೆ ಮಂತ್ರ ಮಾಡಿ ಬಂಗಾರ ಚೇನೆ ತೆಗಿತಿದ್ದಿ. ಆದ್ರೆ ಒಂದು ಪ್ರಶ್ನೆ ಕೇಳ್ತೀನಿ, 2020 ಕರೋನಾ ಬಂದು ಎಷ್ಟು ಮಂದಿ ಸತ್ತೋದ್ರಲ್ಲ, ಅವಾಗ ಎಲ್ಲಿಗೆ ಹೋಗಿದ್ದೀರಪ್ಪ ನೀವು ಪವಾಡ ಪುರುಷರು? ಮಾತಾಡಿ ನೋಡಮ್ಮ ಈಗ. ಅದಿರ್ಲ ಬಿಡು, ನಿಮ್ಮಲ್ಲಿ ಅಷ್ಟು ಸತ್ಯ ಇರಂಗಿತ್ರ ರೈತರಿಗಾಗ ನಷ್ಟ, ಬಡವರಿಗಿರ ಕಷ್ಟ ಯಾಕೆ ಪರಿಹಾರ ಮಾಡೋದಲ್ಲ ಹೇಳ್ರಿ ನೋಡಮ್ಮ. ಇದಕ್ಕೆ ಒಳ್ಳೇದಾಗಲ್ಲ ಮೊಮ್ಮಕ್ಕಳು, ಒಳ್ಳೇದಾಗಲಿ. ನೋಡ್ರಿ ಹಂಗಾರ ನೋಡ್ರಿ ಇವ್ರು. ಗೀತಾ ಎದ್ದೇಳು, ಎದ್ದೇಳು, ಮ್ಯಾಕದ್ದೇಳು. ನಿಮ್ಗೆ ಸರ್ಪ್ರೈಸ್ ಅದ, ಬಾ ತೋರಿಸ್ತೀನಿ ಬಾ. ನಮ್ಮ ಜನಕ್ಕೆ ಈಗ ಬುದ್ಧಿ ಬರಾಕತ್ತದ. ಎಲ್ಲ ಕಳ್ಳ ಸ್ವಾಮಿಗಳ ಬಣ್ಣ ಎಲ್ಲ ಬೈಲಾಕತ್ತದ. ಬಾ ಎಲ್ಲರೂ ಪೀಕೆ ಮಾತು ಕೇಳಿ ಪ್ರಶ್ನೆ ಮಾಡಾಕತ್ತೀರ ಸ್ವಾಮಿಗಳ. ಯಾವತ್ತ ಸ್ವಾಮೀಜಿ ಹೇಳೇನಂತ ಆಕಳ ನಿಮ್ಮ ಮೇಲೆ ಏದಲ್ಲ ಕಟಗರು ಕೊಡ್ರಿ ಅಂತ ಹೇಳೇನಂತ. ಇವ್ರು ಇಷ್ಟು ವರ್ಷ ಆಕಳ ಹಾಲು ಕುಡಿದ್ಗೇಸಿ ಈಗ ಕಟಗರು ಕೊಡಕ್ ನಿಂತಾರ. ಅದೇ ಇವ್ರ ತಾಯಿಗೆ ವಯಸ್ಸಾಗ್ಯದಂತ ಕಟಗರಿ ಕೊಡಂಗಾರ. ಅಲ್ಲಿ ನೋಡು ಗೀತಾ, ಈತ ಹೇಳ್ತಾನ ಕ್ರಿಶ್ಚಿಯನ್ ಕನ್ವರ್ಟ್ ಆಗ ಯೆಹೋವನ ಆಜ್ಞೆ ಆಗ್ಯದಂತ. ಯೆಹೋವಾಗ ಸಣ್ಣವರಾಗ್ಲಿ ನಾನು ಕಾಣ್ಲಾರ್ದು ಈಗ ಮುಪ್ಪಿಗೆ ಕಂಡಿ. ನಾನು ಯಾವ ಧರ್ಮ ಸೇರಿದ್ರನ್ನ ಸಾವು ತಪ್ಪಿದ್ದಲ್ಲ. ನಿಮ್ಮ ಧರ್ಮದಾಗ ಶವ ಪೆಟ್ಟಿಗೆ ಮಾಡಿ ಅದಕ್ಕೆ ಮಳೆ ಹೊಡಿತೀರಿ, ನಮ್ಮ ಧರ್ಮದಾಗ ಚಟ್ಟ ಕಟ್ಟಿ ಹೋಯ್ತಾರ. ಹೆಂಗ್ ಒಯ್ದ್ರನ್ನ ಸತ್ತವನಿಗೆ ಅಣನೆ ಅಂತಾರ, ಬ್ಯಾರೆ ಏನು ಅನ್ನೋದಿಲ್ಲ. ನನಗನ ಯೇಸು ಕೃಷ್ಣನ ಮೇಲೆ ಭಕ್ತಿ ಅದ. ಆತನ ಭಾಷೆದಾಗ ಹೇಳ್ತೀನಿ ಕೇಳ್ರಿ. ಗಾಡ್ ಕ್ರಿಯೇಟೆಡ್ ಬೈ ಹ್ಯೂಮನ್ಸ್ ಬಟ್ ನಾಟ್ ಅ ಕ್ಯಾಸ್ಟ್ ಅಂಡ್ ರಿಲಿಗನ್. ನಿನಗೆ ಮಾಡಿಸ್ಯಾರ ಮೊಮ್ಮಗನೇ, ತಿಂಡಿ ಬಳಂಗ ಮಾಡಿಸ್ಯಾರ, ಊಟದಾಗ ಮಾಡಿಸ್ಯಾರ, ಚಾದಾಗ ಮಾಡಿಸ್ಯಾರ, ಎಗ್ ರೈಸಿನಾಗ ಮಾಡಿಸ್ಯಾರ, ಗೋಬಿ ಮಂಚೂರಿಯಾಗ ಮಾಡಿಸ್ಯಾರ, ಎಲ್ಲದ್ರಾಗ ಮಾಡಿಸ್ಯಾರ. ನಿನ್ನ ಹೆಂಗೊಯ್ದು ಮಾಡಿಸ್ಯಾರ, ನಿನ್ನ ಚೆಡ್ಡೊಯ್ದು ಮಾಡಿಸ್ಯಾರ, ಒಟ್ಟ ನಿನ್ನ ತಿಕ್ಕಳು ತಿರ್ಗಾಡಂಗೆ ಮಾಡಿಸ್ಯಾರ. ಆದಷ್ಟು ಬೇಗ ತೆಗೆದಾಕಿದ್ರೆ ಉಳಿತಿದ್ದಿ, ಇಲ್ಲಕಂದ್ರೆ ಸುಡುಗಾಡಿಗೆ ಹೋಗ್ತಿದ್ದಿ. ಅದನ್ನು ತೆಗೆದಾಕಕ್ಕ 40,000 ರಿಂದ 50,000 ಖರ್ಚಾದ. ನೋಡು, ರೊಕ್ಕದ ಮಾರಿ ನೋಡುತ್ತೆ, ಒಳ್ಳೇದಾಗದ್ ನೋಡುತ್ತೆ. ಕೇಳಿದ್ರೇನಪ್ಪ ಸ್ವಾಮೀಜಿ ಮಾತು? ನೋಡ್ರಿ ಹೆಂಗ್ ತಲೆಗೊಳ ತುಂಬಕತ್ತೇನ. ಆ ವಶೀಕರಣ ಈ ವಶೀಕರಣ ಅಂತೇಳಿ ಮನೆಗೆ ನಂಬಿಕೆ ಇಲ್ದಂಗೆ ಮಾಡ್ತಾರ, ಮನೆಗೆ ಜಗಳ ಹೆಚ್ಚಿಡ್ತಾರ. ಈ ನಮ್ಮ ಜನ ನಂಗೆ ಅದ, ಮೂಢನಂಬಿಕೆಗೆ ಮುಳುಗೋಗಿ ಬಿಟ್ಟದ. ಎಲ್ಲಿವರೆಗೆ ನಮ್ಮ ಜನ ಮೂಢನಂಬಿಕೆ ಬಿಡೋದಲ್ಲ ಅಲ್ಲಿವರೆಗೆ ನಮ್ಮ ಜನ ಮುಂದಾಗೋದಿಲ್ಲ. ಈ ದೇವಸ್ಥಾನ ಡೆವಲಪ್ ಆಯ್ತು, ಪೂಜಾರಿಗಳು ಡೆವಲಪ್ ಆದ್ರು, ಭಿಕ್ಷುಕರು ಮಾತ್ರ ಡೆವಲಪ್ ಆಗಲಿಲ್ಲ. ಕಾಲಕ್ಕೆ ಸರಿಯಾಗಿ ಎಲ್ಲೋಟು ತುಟ್ಟಾದ ಮೇಲೆ ಪೂಜಾರಿ ಕೂಡ ರೇಟ್ ಜಾಸ್ತಿ ಮಾಡಿದ್ರು. 11 ರೂಪಾಯಿ ಇರೋ ದಕ್ಷಿಣ 51 ಆಯ್ತು, 51 ದಿವಸ 101 ಆಯ್ತು, 101 ದಿವಸ 1001 ಆಯ್ತು. ಆದ್ರೆ ಭಿಕ್ಷುಕರಿಗೆ ಮಾತ್ರ ಆ 1 ರೂಪಾಯಿ ಮೇಲೆ 0 ಆಗಲಿಲ್ಲ. ಇವತ್ತಿಗೂ ಭಿಕ್ಷುಕರು 1 ರೂಪಾಯಿ ಕೊಡ್ತಾರ. ಕೇಳಲಾರ್ದ ದೇವ್ರಿನ ಗಲ್ಲಿದಾಗ 1000 ರೂಪಾಯಿ ಹಾಕಿ ಬರ್ತಾರ. ಬಾಯಿ ತೆರೆದು ಕೈ ಚಾಚಿ ಕೇಳಿದ್ರನ್ನ ಭಿಕ್ಷುಕರಿಗೆ 1 ರೂಪಾಯಿ ಚಿಲ್ಲರಿಲ್ಲ ಅಂತಾರ. ಗುಡಿ ಒಳಗೆ